ಪೂಜ್ಯರುಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳು ಹಾಗೂ ಚನ್ನಬಸವ ಸ್ವಾಮಿಗಳಲ್ಲಿ, ರಾಜನಹಳ್ಳಿಯ ಶ್ರೀಗಳಲ್ಲಿ, ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸಚಿವದ್ವಯರಾದ ಚಲುವರಾಯ ಸ್ವಾಮಿಯವರೇ ಹಾಗೂ ಮಹಾದೇವಪ್ಪನವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಶಾಸಕರೇ, ಗಣ್ಯಮಾನ್ಯರೇ, ಈ ಜಯಂತಿ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದ ಮಾನ್ಯ ನರೇಂದ್ರ ಸ್ವಾಮಿಯವರೇ, ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಆಸ್ತಿಕ ಬಂಧುಗಳೇ ಹಾಗೂ ಮಾತೆಯರೇ, ಶಿವರಾತ್ರೀಶ್ವರ ಶ್ರೀಗಳವರ 1066ನೆಯ ಜಯಂತಿ ಮಹೋತ್ಸವ, ಅದರ ಧಾರ್ಮಿಕ ಸಭೆ ಈ ಸಂಜೆ ಇನ್ನು ಕೆಲವು ಸಮಯದಲ್ಲಿ ಸಂಪನ್ನಗೊಳ್ತಾ ಇದೆ. ನಾಳೆ ಉತ್ಸವ ಮೂರ್ತಿಯನ್ನು ಶ್ರೀಮಠಕ್ಕೆ ಕರ್ತೃಗಳಿಗೆ ಭುಜಂಗಾಯಿಸುವ ಮೂಲಕ ಈ ಜಯಂತಿ ಸಂಪೂರ್ಣವಾಗಿ ಸಂಪನ್ನಗೊಳ್ಳಲಿದೆ. 6 ವರ್ಷಗಳ ವಿಳಂಬದ ನಂತರ ಬಹುಶಃ ಮಳವಳ್ಳಿಯ ಯಾರೂ ಊಹಿಸಲಾರದಷ್ಟು ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿದೆ ಅಂತಂದರೆ ಅದರ ಹಿಂದಿನ ಮಹತ್ವ ಎಷ್ಟು ಅಂತ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುವಂಥದ್ದು. ಮಾನ್ಯ ರಾಷ್ಟ್ರಪತಿಗಳೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದು ಜಯಂತಿ ಮಹೋತ್ಸವದ ಒಂದು ಮಹತ್ವದ ಅರಿವು ಸಾಮಾನ್ಯರಿಗೂ ಅದಕ್ಕೆ ಅವಕಾಶವನ್ನು ಕಲ್ಪಿಸಿದೆ. ಶಿವರಾತ್ರೀಶ್ವರ ಶ್ರೀಗಳವರ 1050ನೇ ಜಯಂತಿ ನೆರವೇರಿದಾಗ ಅದರ ನೆನಪಿಗಾಗಿ ಭಾರತ ಸರ್ಕಾರ ಪೂಜ್ಯರ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಪ್ರಕಟಿಸಿತ್ತು. ಅದರ ಮುಂದುವರೆದ ಭಾಗವಾಗಿ ಅಂಚೆ ಚೀಟಿಯನ್ನು ಭಾರತ ಸರ್ಕಾರ ಹೊರತಂದದ್ದು ಸರಿಯಾದದ್ದು ಅಂತ ಅನ್ನೋದಕ್ಕೆ ಒತ್ತು ಕೊಟ್ಟುವ ರೀತಿಯಲ್ಲಿ ರಾಷ್ಟ್ರಪತಿಗಳು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಮಂಡ್ಯ, ಮೈಸೂರು ಅಂಥ ಸ್ಥಳಗಳಿಗೆ ರಾಷ್ಟ್ರಪತಿಗಳು ಹೋಗೋದು ಅತಿಶಯವಾದದ್ದಲ್ಲ. ಆದರೆ ಒಂದು ತಾಲೂಕು, ಮಳವಳ್ಳಿ ತಾಲೂಕು ಕೇಂದ್ರಕ್ಕೆ ರಾಷ್ಟ್ರಪತಿಗಳು ಬಂದದ್ದು ಈ ತಾಲೂಕಿನ ನೆನಪಿನಲ್ಲಿ ಸದಾ ಸ್ಥಾಯಿಯಾಗಿ ಸ್ಥಿರವಾಗಿ ಉಳಿಯುವಂತಹದ್ದು ಅಂತನ್ನೋದು ಜನತೆಗೆ ಹೆಮ್ಮೆಯ ಸಂಗತಿಯಾಗಿದೆ. ಇಲ್ಲಿ ಏಷ್ಯಾದಲ್ಲೇ ಮೊದಲಿಗೆ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ ಆಯಿತು. ಇಲ್ಲಿ ಪ್ರಸಿದ್ಧವಾದಂಥ ಅನೇಕ ಧಾರ್ಮಿಕ ಸ್ಥಳಗಳಿದೆ. ವೇದಿಕೆ, ಮಂಟಪದ ಹೆಸರಿಟ್ಟಿರುವಂತಹ ಶಿವಯೋಗಿಗಳು ಹಾಗೂ ಮಂಟೇಸ್ವಾಮಿಯವರು, ಸಿದ್ದಪ್ಪಾಜಿಯವರು, ಹೀಗೆ ಜನಮಾನಸದಲ್ಲಿ ಸಾಮಾನ್ಯ ಮನಸ್ಸಿನಲ್ಲೂ ಸ್ಥಿರವಾಗಿ ನಿಲ್ಲುವಂತಹ ಒಂದು ಮಹಾಸಂತರು ಈ ಕ್ಷೇತ್ರದಲ್ಲಿ ಆಗಿ ಹೋಗಿರುವಂತಹದ್ದು ವಿಶೇಷವಾದಂತಹದ್ದು. ಪೂಜ್ಯ ಶಿವರಾತ್ರೀಶ್ವರ ಶ್ರೀಗಳು ಅವರ ತಪಸ್ಸಿನ ಪ್ರಭಾವದಿಂದ ಅವರ ಕಣ್ಣ ಮುಂದೆಯೇ ಘಟಿಸಬಹುದಾಗಿದ್ದಂತಹ ಒಂದು ವೈಷಮ್ಯದ, ಕ್ರೋಧದ ಭಾವನೆಗಳನ್ನು ಪ್ರೀತಿಯ, ಸೌಹಾರ್ದತೆಯ, ಶಾಂತಿಯ ಸಂಕೇತವಾಗಿ ಪರಿವರ್ತಿಸಿದಂತಹ ಮಹಾನ್ ಶಿವಯೋಗಿಗಳು. ಹಾಗೆ ರಾಜೇಂದ್ರ ಚೋಳನ ಕೋರಿಕೆಯಂತೆ ಸುತ್ತೂರು ಮಠದಲ್ಲಿ ಮಠವನ್ನು ಸಂಸ್ಥಾಪಿಸಿದಂಥವರು. ಶಿವರಾತ್ರೀಶ್ವರರ ಬಗ್ಗೆ ಇವತ್ತಿಗೂ ನಂಬಿಕೆ ಇರುವಂತಹದ್ದು. ಅವರು ಜೀವ ಸಮಾಧಿಯನ್ನು ಹೊಂದಿದಂಥವರು. ಪೂಜ್ಯರು ಗದ್ದುಗೆಯಲ್ಲಿ ಜೀವಂತವಾಗಿ ಆಶೀರ್ವದಿಸುವಂತಹ ಸ್ಥಿತಿಯಲ್ಲಿದ್ದಾರೆ ಅಂತೇಳಿ ಭಕ್ತಿಯಿಂದ, ಶ್ರದ್ಧೆಯಿಂದ ಭಕ್ತಿಯನ್ನು ಸಲ್ಲಿಸುವಂತಹದ್ದು. ಆ ಪೂಜ್ಯರ ಆಶೀರ್ವಾದದಿಂದಲೇ ಇವತ್ತು ಸುತ್ತೂರು ಮಠದಿಂದ, JSS ಮಠದಿಂದ ನಡೆಯುತ್ತಿರುವಂಥ ಎಲ್ಲ ಸತ್ಕಾರ್ಯಗಳು ಕೂಡ ಆ ಪೂಜ್ಯರ ಆಶೀರ್ವಾದದಿಂದ ಮುಂದುವರೆದುಕೊಂಡು ಬಂದಿದೆ.
ಹಾಗೆ ಪೀಠದಲ್ಲಿ ಬಂದಂತಹ ಎಲ್ಲ ಪೂಜ್ಯರ ತಪಶಕ್ತಿ, 22ನೇ ಗುರುಗಳಾಗಿದ್ದಂತಹ ಮಂತ್ರಮಹರ್ಷಿಗಳು 3 ಕೋಟಿಗೂ ಹೆಚ್ಚು ಶಿವಮಂತ್ರ ಲೇಖನವನ್ನು ಬರೆದು ಒಂದು ನಾಡಿನ ಕಲ್ಯಾಣಕ್ಕಾಗಿ ತಪಸ್ಸನ್ನು ದಾರ ಎರೆದಂಥವರು. ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಕ್ರಿಯಾಶಕ್ತಿಯಿಂದ ಇಡೀ ತಮ್ಮ ಬದುಕನ್ನು ಸಮಾಜದ ಕಲ್ಯಾಣಕ್ಕಾಗಿ ಸಂಪೂರ್ಣವಾಗಿ ಮೀಸಲಿಟ್ಟಂಥವರು. ಅಂತರ ಪೂಜ್ಯರ ಎಲ್ಲ ಪರಂಪರೆಯ ಗುರುಗಳ ಆಶೀರ್ವಾದದಿಂದ ಎಲ್ಲ ಕಾರ್ಯಗಳು ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಭಕ್ತಿಯಿಂದ ಸ್ಮರಿಸಬೇಕು. ಅಂಥ ಪರಂಪರೆಯಲ್ಲಿ ಬಂದಂತಹ ಗುರುಗಳ ಜಯಂತಿ ಪ್ರತಿ ವರ್ಷ ನಡೆದುಕೊಂಡು ಬರ್ತಾ ಇದೆ. ಹಿಂದೆ ಶಿವಮೊಗ್ಗದಲ್ಲಿ ನಡೆದು, ಪಾಂಡವಪುರದಲ್ಲಿ ನಡೆದಿತ್ತು, ಬೆಂಗಳೂರಿನಲ್ಲಿ, ಮೈಸೂರು, ಚಾಮರಾಜನಗರ ಜಿಲ್ಲೆಗಳೆಲ್ಲ ನಡೆದು ಈ ವರ್ಷ ಮಳವಳ್ಳಿಯಲ್ಲಿ ಅಭೂತಪೂರ್ವವಾಗಿ ನೆರವೇರ್ತಾ ಇದೆ. ಇಂಥ ಮಹಾತ್ಮರನ್ನು ನೆನಪು ಮಾಡಿಕೊಳ್ಳೋದ್ರಿಂದ ಮನುಷ್ಯನ ಬದುಕು ಹಸನಾಗಲಿಕ್ಕೆ ಸಾಧ್ಯ ಆಗ್ತದೆ. ವಿಜ್ಞಾನ ಹೇಳೋದೇನು ಅಂತಂದರೆ, ಒಂದೇ ಸ್ಥಳವನ್ನು ಒಂದೇ ಕಾಲದಲ್ಲಿ 2 ವಸ್ತುಗಳು ಆಕ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಈಗ ನೀವೆಲ್ಲ ಒಂದು ಕುರ್ಚಿ ಮೇಲೆ ಕುಳಿತಿದ್ದೀವಿ, ನಾವು ಕುಳಿತಂಥ ಕುರ್ಚಿನಲ್ಲೇ ಅದೇ ಸಂದರ್ಭದಲ್ಲಿ ಇನ್ನೊಬ್ಬರು ಕುಳಿತುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರಿದ್ದರೆ ಇನ್ನೊಬ್ಬರು ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಮನುಷ್ಯನ ಮನಸ್ಸು, ನಡವಳಿಕೆ ಎಲ್ಲದರಲ್ಲೂ ಕೂಡ ಕ್ರೋಧ, ಅಹಿಂಸೆ, ದ್ವೇಷ ಇಂಥ ಭಾವನೆಗಳು, ಸದ್ಭಾವನೆ, ಪ್ರೀತಿ ಎರಡೂ ಕೂಡ ಏಕಕಾಲದಲ್ಲಿ ಯಾವ ಮನುಷ್ಯನ ಹೃದಯದಲ್ಲಿ, ಮನಸ್ಸಿನಲ್ಲಿರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯನಿಗೆ ಬೇಡವಾದಂತಹ ಕ್ರೋಧದ ಭಾವನೆಗಳು ಅಥವಾ ದುಷ್ಟಚಟಗಳು ಮನುಷ್ಯನ ದೈಹಿಕ ಆರೋಗ್ಯಕ್ಕೆ, ಮಾನಸಿಕ ಆರೋಗ್ಯಕ್ಕೆ, ಅವನ ಜೀವನ ಸುಧಾರಣೆಗೆ, ಮೋಕ್ಷ ಸಾಧನೆಗೆ ಯಾವುದು ಅಗತ್ಯ ಇಲ್ಲವೋ ಅವನ್ನು ಒಂದೊಂದಾಗಿ ಮನಸ್ಸಿನಿಂದ ಹೊರಗಾಗ್ತಾ ಅದಕ್ಕೆ ಬೇಕಾದಂತಹ ಸದ್ಭಾವನೆ, ಸಚ್ಚಿಂತನೆ, ಸದ್ಗುಣಗಳನ್ನು ಬೆಳೆಸ್ಕೊಳ್ತಾ ಹೋದರೆ ಮನುಷ್ಯ ಸುಖವಾಗಿ ಸಂತೋಷವಾಗಿರಲಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಪ್ರೇರಣೆಯನ್ನು ನೀಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದು ಮಹಾತ್ಮರ ನೆನಪುಗಳು. ಮಹಾತ್ಮರಂ ನೆನೆವುದೇ ಘನಮುಕ್ತಿ ಪದಂ ಅಂತೇಳಿ ಮೊಗ್ಗೆ ಮಾಯಿದೇವರು ತಿಳಿಸಿದ್ದಾರೆ. ನಾವು ಯಾವುದೇ ಒಬ್ಬ ಸಂತನನ್ನು, ಮಹರ್ಷಿಯನ್ನು, ಅವರನ್ನು ಆರಾಧನೆ ಮಾಡೋದ್ರಿಂದ ಅವರನ್ನು ದೊಡ್ಡದು ಮಾಡಬೇಕು ಅಂತಿಲ್ಲ. ಮಲೈ ಮಹದೇಶ್ವರರು, ಸಿದ್ಧಲಿಂಗೇಶ್ವರರು, ಮಂಟೇಸ್ವಾಮಿ, ಸಿದ್ದಪ್ಪಾಜಿ, ಎಷ್ಟು ಜಾನಪದದ ಸಾಹಿತ್ಯ ಅಷ್ಟು ಅದ್ಭುತವಾಗಿದೆ. ಅದನ್ನು ಹಾಡ್ತಾ ಇದ್ದರೆ ಇಡೀ ರಾತ್ರಿ ಕಳೆದರೂ ಕೂಡ ಆಡೋರಿಗೆ ಮನಸ್ಸಿಗೆ ತೃಪ್ತಿ ಆಗೋದಿಲ್ಲ, ಇನ್ನೂ ಹಾಡ್ತಾ ಇರಬೇಕು ಅನ್ಸುತ್ತೆ. ಹಾಗೆ ಆಡೋದ್ರಿಂದ ಅವರು ದೊಡ್ಡವರು ಆಗ್ತಾರೆ ಅಂತಲ್ಲ, ಹಾಡುವಂಥವರು ಯಾರು ಅದರಲ್ಲಿ ಶ್ರದ್ಧೆಯನ್ನು ಬಳಸ್ಕೊಳ್ತಾರೋ ಅವರ ಬದುಕು ಸಾರ್ಥಕ ಆಗುತ್ತೆ ಅಂತ ಅನ್ನೋದು ಮುಖ್ಯವಾದಂತಹದ್ದು. ಅಂಥ ಕಾರಣಕ್ಕಾಗಿ ಇಂಥ ಮಹಾತ್ಮರ ಜಯಂತಿಯನ್ನು ಆಚರಣೆ ಮಾಡುವಂತಹದ್ದು. ಬಸವಾದಿ ಪ್ರಮತ್ತರು 12ನೇ ಶತಮಾನದಲ್ಲಿ ನಡೆಸಿದಂಥ ಒಂದು ಮಹಾನ್ ಕ್ರಾಂತಿ, ಅದು 9 ಶತಮಾನಗಳ ಮತ್ತೆ ಬಿರುಜೀವವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಅದನ್ನು ಒಂದು ಪರಂಪರೆಯಾಗಿ ಬೆಳೆಸ್ಕೊಂಡು ಬಂದು ಇವತ್ತು ದೇಶದ ಒಂದು ಸಮಗ್ರತೆಯನ್ನು ಕಟ್ಟಲಿಕ್ಕೆ ಒಂದು ಸಂವಿಧಾನದ ಚೌಕಟ್ಟು ಬಂದಿದೆ ಅಂತೇಳಿ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಾದ ನಂತರ ನಿಜಲಿಂಗಪ್ಪನವ್ರನ್ನೊಂದು ಭೇಟಿ ಆದಾಗ ಅವರು ಬಸವಣ್ಣವ್ರ ವಿಚಾರಗಳು ತಿಳಿದಾಗ ಅವರು ಅಂಬೇಡ್ಕರ್ ಹೇಳಿದ್ರಂತೆ, ಈ ವಿಷಯ ಎಲ್ಲ ಮೊದಲೇ ತಿಳಿಸಿದರೆ ಬಸವಣ್ಣವರ ಸಂದೇಶಗಳನ್ನು ಸಂವಿಧಾನದಲ್ಲೂ ಕೂಡ ಅಳವಡಿಸ್ಲಿಕ್ಕೆ ಸಾಧ್ಯ ಇತ್ತು. ಆದರೆ ನೀವೇನು ಮಾಡಿದ್ರಿ ಅಂತಂದರೆ ಬಸವಣ್ಣನ ನಿಮ್ಮ ಜೋಬ್ನಲ್ಲಿ ಇಟ್ಕೊಂಡ್ರಿ, ಹೊರಗೆ ಕೊಡಲಿಲ್ಲ, ನಾವು ಸಂವಿಧಾನದಲ್ಲಿ ಸೇರಿಸ್ಲಿಕ್ಕಾಗಲಿಲ್ಲ. ಆದರೆ ಬಸವಣ್ಣವರ ಸಂದೇಶಗಳನ್ನು ಕರ್ಣಾಕರ್ಣಿಕೆ ಕೇಳಿದಂಥ ಅಂಬೇಡ್ಕರ್ ಅವರು ಕೂಡ ಬಸವಣ್ಣವರ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದರು ಅಂತ ಅನ್ನೋದನ್ನು ಉಲ್ಲೇಖಿಸಿದ್ದಾರೆ. ಅಂಥ ಒಂದು ಭವ್ಯ ಪರಂಪರೆ ನಮ್ಮ ಕರ್ನಾಟಕಕ್ಕಿದೆ. ದಾಸರು, ಬಸವಾದಿ ಪ್ರಮತ್ತರು ಕರ್ನಾಟಕದಲ್ಲಿ ನಿರಂತರವಾಗಿ ಅಂಥ ಸಂತ ಪರಂಪರೆ ಬೆಳೆದುಕೊಂಡು ಬಂದಿರತಕ್ಕಂಥದ್ದು ಕರ್ನಾಟಕದ ಜನರ ಒಂದು ಸೌಭಾಗ್ಯ ಅಂತ ಭಾವಿಸಬೇಕು. ಇವತ್ತು ಇದು 7ನೇ ದಿವಸ, ನಾಳೆ ಕಾರ್ಯಕ್ರಮಕ್ಕೆ 8 ದಿವಸ ತುಂಬ್ತಾ ಇದೆ. ಇಲ್ಲಿ ಮಳವಳ್ಳಿಯಲ್ಲಿ ಪೂಜ್ಯ ಕನಕಪುರದ ಹಿರಿಯ ಶ್ರೀಗಳು ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳವರು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆದಾಗ ಇದು ನೆಕ್ಸ್ಟ್ ಮಳವಳ್ಳಿಯಲ್ಲಿ ಆಗಬೇಕು ಅಂತನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಅದು ಮಾಡಬೇಕು ಅಂತನ್ನುವ ಉತ್ಸುಕರಾಗಿದ್ದರೂ ಕೂಡ ನಿಮಗೆಲ್ಲ ತಿಳಿದ್ರು ಹಾಗೆ ಕಾರಣಾಂತರಗಳಿಂದ ಮಾಡಲಿಲ್ಲ. ಆದರೆ ಒಬ್ಬರು ಸಹಜವಾದ
ನೈಜವಾದ ಸದ್ಭಾವನೆಯಿಂದ ಸಂಕಲ್ಪವನ್ನು ಮಾಡಿದ್ರೆ ಆ ಕಾರ್ಯ ಹೇಗೆ ಯಶಸ್ಸೇ ಆಗುತ್ತೆ ಅಂತ ಅನ್ನೋದಕ್ಕೆ ಮಳವಳ್ಳಿಯಲ್ಲಿ ಜಯಂತಿ ನಡೀತಾ ಇರ್ತಕ್ಕಂಥದ್ದು ಒಂದು ಸಾಕ್ಷಿ ಅದು. ಮುಮ್ಮಡಿ ನಿರ್ಮಾಣ ಮಹಾಸ್ವಾಮಿಗಳ ಒಂದು ಸಂಕಲ್ಪ ಇವತ್ತು ಇಷ್ಟು ಅದ್ಧೂರಿಯಾಗಿ ನೆರವೇರಲಿಕ್ಕೆ ಸಾಧ್ಯ ಆಗಿದೆ. ಅವರು ಇದನ್ನು ನೋಡಿ ಸಂತೋಷಪಟ್ಟಿದ್ದಾರೆ. ಅವರು ಸಂಕಲ್ಪ ನೆರವೇರೋದಕ್ಕೆ ಅವರಿಗೆ ಒಂದು ತೃಪ್ತಿ ಸಂತೋಷ ಇದೆ. ಅವರ ಆದೇಶವನ್ನು ಪಾಲಿಸಿ ನಮ್ಮ ಚನ್ನಬಸವ ಸ್ವಾಮಿಗಳವರು ಸುಮಾರು 2-3 ತಿಂಗಳುಗಳಿಂದ ಅವರ ಎಲ್ಲ ಕಾರ್ಯ ಒತ್ತಡಗಳ ನಡುವೆ ಈ ಕಾರ್ಯಕ್ಕೆ ಅವರ ಸಮಯವನ್ನು ವಿನಿಯೋಗಿಸಿ ನರೇಂದ್ರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ಹೀಗೆ ನಡೀಬೇಕು ಅಂತನ್ನುವ ನರೇಂದ್ರ ಸ್ವಾಮಿಯವರು ಚನ್ನಬಸವ ಸ್ವಾಮಿಗಳವರು ಕೂತು ಚರ್ಚೆ ಮಾಡಿ ಆದ ಚರ್ಚೆಯ ಫಲವೇ ಜಯಂತಿ ಮಹೋತ್ಸವದ ಅದ್ಧೂರಿ ಆಚರಣೆಗೆ ಕಾರಣವಾಗಿದೆ. 1 ದಿವಸ 2 ದಿವಸ ಕಾರ್ಯಕ್ರಮ ಆದರೂ ಸರಿ, ಆದರೆ 7 ದಿವಸಗಳ ಕಾರ್ಯಕ್ರಮಗಳಲ್ಲೂ ಜನ ಹೀಗೆ ಇದ್ದರು ಅಂತ ಅನ್ನೋದು ಈ ಜಯಂತಿ ಮಹೋತ್ಸವದ ಅತ್ಯಂತ ವಿಶೇಷವಾದಂಥ ಸಂಗತಿ. ಯಾವತ್ತೂ ವೇದಿಕೆಗೆ ಬಂದವರು ಎಲ್ಲೂ ಖಾಲಿ ಕುರ್ಚಿ ನೋಡಲೇ ಇಲ್ಲ. ಜನ ಹೊರಗಿರೋದು ನೋಡಿದ್ರೆ ಹೊರತು ಕುರ್ಚಿ ಕಾಲ ಇಲ್ಲದ ನೋಡಿದ್ದು ಈ ಜಯಂತಿ ಒಂದು ಯಶಸ್ಸಿಗೆ ಒಂದು ಸಾಕ್ಷಿಯಾಗಿದೆ. ಚನ್ನಬಸವ ಸ್ವಾಮಿಗಳು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಅನ್ನಲಿಕ್ಕೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ನರೇಂದ್ರ ಸ್ವಾಮಿಯವರು ಇಲ್ಲಿ ಜವಾಬ್ದಾರಿ ಮಾಡಿ ಇಲ್ಲಿ ದಾಸೋಹ ವ್ಯವಸ್ಥೆ ಮಾಡಬೇಕಿದ್ದಾಗ ನಾವು ಹೇಳಿದ್ವಿ ಎಕ್ಸಿಬಿಷನ್ ನೋಡಲಿಕ್ಕೆ ಮಧ್ಯಾಹ್ನ 10 ಗಂಟೆ ಮೇಲೆ ಬರ್ತಾರೆ, ಮಧ್ಯಾಹ್ನ ರಾತ್ರಿ ಪ್ರಸಾದ ಮಾಡಲಿಕ್ಕೆ ಅಂತ ಹೇಳಿದ್ವಿ. ಅವರಂದರು ಬುದ್ಧಿ ನಾವು ಅಪರೂಪಕ್ಕೆ ಮಾಡ್ತಕ್ಕಂಥದ್ದು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ ಎಷ್ಟೊತ್ತಾರು ಆಗಲಿ ಅಲ್ಲಿ ಸ್ವಚ್ಛ ಮಾಡೋದಕ್ಕೊಂದು ಅವಕಾಶವನ್ನು ಬಿಟ್ಟು ಪೂರ್ತಿ ಇಲ್ಲಿ ದಾಸೋಹ ನಡಿಬೇಕು ಅಂದರು. ಅವರೇನು ಅಪೇಕ್ಷೆ ಪಟ್ಟರು ಅದರಂತೆ ಇಲ್ಲಿ ದಾಸೋಹ ನಡೀತಾ ಇದೆ. ದಾಸೋಹ ಮಾಡಿದವರು ಪ್ರಸಾದ ಸ್ವೀಕರಿಸಿದವರು ಸಂತೋಷವಾಗಿದ್ದಾರೆ. ಇಲ್ಲಿ ದಾಸೋಹ ಇಲ್ಲದೆ ಇದ್ರೆ ಅವರು ಹೊರಗಡೆ ಹೋಗ್ತಿದ್ರಲ್ಲ ಅವ್ರಿಗೆ ಮನಸ್ಸಿಗೆ ಬೇಸರ ಆಗಿದೆ. ದಾಸೋಹ ಶುರು ಮಾಡಿದ್ರು ನಮ್ಮ ಹೋಟ್ಲುಗಳು ಬಂದಾಯ್ತಲ್ಲ ಅಂಥೇಳಿ ಅಂದರೆ ಜನ ಅಷ್ಟು ಈ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ವಸ್ತು ಪ್ರದರ್ಶನ ಇರ್ಬೋದು, ದಾಸೋಹ ಇರ್ಬೋದು, ನೀವೆಲ್ಲೇ ನೋಡಿದ್ರೂ ಕೂಡ ಅದು ಸ್ವಚ್ಛತೆ ಇರ್ಬೋದು, ಶಿಸ್ತಿರ್ಬೋದು, ಪ್ರತಿಯೊಂದು ಅತ್ಯಂತ ಉತ್ತಮವಾಗಿ ನೆರವೇರಿದೆ. ಜಯಂತಿ ಕಾರ್ಯಕ್ರಮಕ್ಕೆ ಪಾಂಡುಪುರದ ಶಾಸಕರಾದ ಮಾಜಿ ಶಾಸಕರು ಸಚಿವರಾದ ಶ್ರೀ ಪುಟ್ಟರಾಜವರು ವಿಶೇಷವಾದಂತಹ ಆಸಕ್ತಿಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಂಪೂರ್ಣವಾದ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಮಾಜಿ ಶಾಸಕರಾದ ಅನ್ನದಾನಿಯವರು ಕೂಡ ಇಲ್ಲಿ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡು ಯಶಸ್ವಿ ಕಾರಣರಾಗಿದ್ದಾರೆ. ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ಕೂಡ ಬಂದು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ನೆರವನ್ನು ಕೊಟ್ಟಿದ್ದಾರೆ. ಈ ಸಮಿತಿಯಲ್ಲಿ ಮುಖ್ಯವಾಗಿ ವಿಶ್ವಾಸ್ ಅವರು, ಮೂರ್ತಿಯವರು, ಅವರಿಬ್ಬರು ಅಷ್ಟೇ ಅನ್ನೋದಲ್ಲ, ಸಾಂಕೇತಿಕವಾಗಿ ಅವರು ಹೆಸರು ಹೇಳ್ತಕ್ಕಂಥದ್ದು. ಇಡೀ ಒಂದು ತಂಡ ಒಂದು ಒಗ್ಗಟ್ಟಿನಿಂದ ಸಮಷ್ಟಿ ಪ್ರಜ್ಞೆಯಿಂದ ಒಂದು ಕೆಲಸವನ್ನು ಮಾಡಿದ್ರೆ ಹೇಗೆ ಸಾಧ್ಯ ಯಶಸ್ವಿಯಾಗಿ ನಡೆಸಲಿಕ್ಕೆ ಅಂತ ಅನ್ನೋದಕ್ಕೆ ಮಳವಳ್ಳಿಯ ಜಯಂತಿ ಇವತ್ತು ಸಾಕ್ಷಿಯಾಗಿದೆ ಅನ್ನೋದು ನೀವೆಲ್ಲ ಗಮನಿಸಬಹುದಾಗಿದೆ. ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿದ್ದೇವೆ. ಪೂಜ್ಯ ಸಿದ್ಧಗಂಗಾ ಕಿರಿಯ ಶ್ರೀಗಳು ನಮ್ಮ ಜೊತೆ ಇದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲೇ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಕೂಡ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ನಮ್ಮ ರಾಜನಹಳ್ಳಿ ಶ್ರೀಗಳವರು ಈಗ ಜಾತ್ರೆ ಕಾರ್ಯಕ್ರಮದಲ್ಲಿ ಅವರು ಇಡೀ ಕ್ಷೇತ್ರದಲ್ಲಿ ಸಂಚಾರ ಮಾಡಬೇಕಾಗಿತ್ತು. ಅವ್ರು ಹೇಳಿದ್ರು ಸಂಚಾರ ಮಾಡಬೇಕಾಗಿದೆ ಅಂತ. ಇಲ್ಲ, ಜನ ನಿಮ್ಮನ್ನು ಅಪೇಕ್ಷೆ ಪಟ್ಟಿದ್ದಾರೆ ಅಂದಾಗ ಒಂದು ದಿವಸ ಅವರ ಪ್ರವಾಸವನ್ನು ಮೊಟಕುಗೊಳಿಸಿ ಕಾರ್ಯಕ್ರಮ ಬಂದಿದ್ದಾರೆ. ಅವರು ಮಾತನಾಡಬೇಕಾಗಿತ್ತು. ಎಲ್ಲ ಗಣ್ಯಾತಿ ಗಣ್ಯರೇ ಇರೋದರಿಂದ ಅವರು ಮಾತನಾಡೋಕ್ಕೆ ಅವಕಾಶ ಕೊಡಬೇಕು ಹಾಗೆ ಅಂಥೇಳಿ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅದರಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ವಿಶೇಷವಾದಂತಹದ್ದು. ಅವ್ರು ಬಂದಾಗ ಅವ್ರಿಗೊಂದು ಭಾವಚಿತ್ರ ತೋರಿಸಿದ್ವಿ. ರಾಜೇಂದ್ರ ಸ್ವಾಮೀಜಿಯವರ ಕಾಲದಲ್ಲಿ ಜಯಂತಿ ನಡೀತಾ ಇದ್ದಾಗ ಅವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗಲೂ ಕೂಡ ಅವರು ಆ ದಿನಮಾನದಿಂದಲೂ ಕೂಡ ಸಿದ್ದರಾಮಯ್ಯನವರು ನಿರಂತರವಾಗಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾನೆ ಇದ್ದಾರೆ. ಅವರು ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ ಮೊದಲು ಸುತ್ತೂರು, ಆಮೇಲೆ ಮುಖ್ಯಮಂತ್ರಿಗಳು. ಸುತ್ತೂರು ಕ್ಷೇತ್ರದಲ್ಲಿ ಶಾಸಕರಾದರು, ಮುಖ್ಯಮಂತ್ರಿಗಳಾದರು. ಅವರು ಜನಪರವಾದಂತಹ ಕಾರ್ಯಗಳನ್ನು ನಿರಂತರವಾಗಿ ಹಮ್ಮಿಕೊಂಡು ರಾಜ್ಯವನ್ನು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮಕ್ಕೆ ಬಂದದ್ದು ಅತ್ಯಂತ ಸಂತೋಷ ಸಂಗತಿ.
ಒಬ್ಬರು ಅವರು ವಿದ್ಯಾರ್ಥಿ ದಶೆಯಿಂದಲೂ ಕೂಡ ನಾಯಕತ್ವ ಗುಣಗಳನ್ನು ಬೆಳೆಸ್ಕೊಂಡು ಬಂದಂಥವ್ರು. ಅವ್ರು ಯಾವಾಗಲೂ ನೆನಪಿಸ್ಕೊಳ್ತಕ್ಕಂಥದ್ದು ಅಂತಂದರೆ ರೈತ ನಾಯಕರಾಗಿದ್ದಂಥ MD ನಂಜುಂಡಸ್ವಾಮಿಯವರು. ಅವರು ಪ್ರಾಧ್ಯಾಪಕರಾಗಿದ್ದರು, ಇವರು ವಿದ್ಯಾರ್ಥಿಗಳಾಗಿದ್ದರು. ಅವ್ರು ಹೇಳೋದೇನು ಅಂತಂದರೆ, ಪ್ರಾಧ್ಯಾಪಕರು ವಿದ್ಯಾರ್ಥಿಗಳ ಸಂಬಂಧ ಕ್ಲಾಸ್ನೊಳಗಡೆ, ಕ್ಲಾಸ್ನಿಂದ ಹೊರಗಡೆ ಕ್ಯಾಂಟೀನು ಬಂದರೆ ಅವ್ರ ಪ್ರೊಫೆಸರ್ ಅಲ್ಲ, ನಾವು ವಿದ್ಯಾರ್ಥಿ ಅಲ್ಲ, ಎಲ್ಲರೂ ಸ್ನೇಹಿತ ರೀತಿಯಲ್ಲಿ ನಂಜುಂಡಸ್ವಾಮಿಯವರು ನಮ್ಮನ್ನೆಲ್ಲ ಹುರಿದುಂಬಿಸಿ ನಾಯಕರನ್ನು ಮಾಡಿದ್ರು ಅಂತ ಅನ್ನೋದನ್ನು, ಒಬ್ಬ ವ್ಯಕ್ತಿಯಲ್ಲಿ ನಾಯಕತ್ವ ಗುಣಗಳು ಇದ್ದಾಗ ಅದರ ಬೆಳವಣಿಗೆಗೆ ಅವಕಾಶಗಳು ಸಿಕ್ಕಿದಾಗ ಆ ವ್ಯಕ್ತಿತ್ವ ಹೇಗೆ ವಿಕಾಸ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನೋದಕ್ಕೆ ಸಿದ್ದರಾಮಯ್ಯನವರು ಅವರ ಸಮರ್ಥವಾದ ಆಡಳಿತದಿಂದ ರಾಜ್ಯದ ಜನಕ್ಕೆ ತೋರಿಸ್ಕೊಡುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅವ್ರು ಬಂದಿದ್ದಾರೆ. ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಕೂಡ ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಈ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಈ ಕಾರ್ಯಕ್ರಮದಲ್ಲಿ ಅನೇಕ ಜನ ಮಹನೀಯರು ನಮ್ಮ ಜೊತೆ ಇದ್ದಾರೆ. ಬಾಬು ಅವರು, ರಮೇಶ್ ಮಂಡಿಸಿದ್ದೇಗೌಡರು, ಹಾಗೆ ಮಧು ಮಾದೇಗೌಡರು, ಇದೀಗ ಬಂದ ಯತೀಂದ್ರ ಸಿದ್ದರಾಮಯ್ಯನವರು, ರವಿಕುಮಾರ್ ಗಣಿಗ ಅವರು, ಶಾಸಕರಾದ ಗಣೇಶ್ ಪ್ರಸಾದ್ ಅವರು, ಉದಯ್ ಅವರು, ಶಿವಕುಮಾರ್ ಅವರು, ಮಲ್ಲಾಜಮ್ಮನವರು, ಕೃಷ್ಣೇಗೌಡರು, ಮರಿತಿಪ್ಪೇಗೌಡರು, ಶಿವಣ್ಣವರು, ವಿಜಯಲಕ್ಷ್ಮಿಯವರು, ಗಂಗಾಧರ್ ಅವರು, ಸುರೇಶ್, ಮರುಸ್ವಾಮಿಯವರು, ಹೀಗೆ ಎಲ್ಲ ಗಣ್ಯಮಾನ್ಯರು ಕೂಡ ಈ ಕಾರ್ಯಕ್ರಮಕ್ಕೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂತಹದ್ದು ಸಂತೋಷದ ಸಂಗತಿ. ಹಾಗೆ ಅಂತ ಹೇಳಿ, ಸಾಮಾನ್ಯವಾಗಿ ಜಯಂತಿ ಯಾವಾಗ ನಡೆದರೂ ಕೂಡ ಮುಂದಿನ ಜಯಂತಿ ಯಾವಾಗ ನಡಿಬೇಕು ಅಂತನ್ನೋದನ್ನು ಸಮಿತಿಯವರು ಎಲ್ಲ ಸೇರಿ ತೀರ್ಮಾನ ಮಾಡತಕ್ಕಂಥದ್ದುಂಟು. ಇವತ್ತು ಬೆಳಿಗ್ಗೆ ಅದಕ್ಕೊಂದು ಸಭೆಯನ್ನು ಕೂಡ ಏರ್ಪಡಿಸಲಾಗಿತ್ತು. ಅಲ್ಲಿ ಮೈಸೂರಿನ ಅನೇಕ ತಾಲೂಕುಗಳು, ಶ್ರೀರಂಗಪಟ್ಟಣ, ಚಿತ್ರದುರ್ಗ ಎಲ್ಲ ಕಡೆಗಳಿಂದ ಜಯಂತಿಯನ್ನು ಮಾಡಬೇಕು ಅಂತನ್ನುವ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಆನಂತರ ಸಮಿತಿಯ ಕೆಲವು ಮುಖ್ಯರ ಜೊತೆ ಚರ್ಚೆ ಮಾಡಲಾಗಿದೆ. ಮುಂದಿನ ವರ್ಷ ಜಯಂತಿ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಮಾನ್ಯ ಮುಖ್ಯಮಂತ್ರಿಗಳೇ ಪ್ರಕಟಿಸೋರಿದ್ದಾರೆ ಅಂತ ಹೇಳಿ, ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನೆರವೇರಲಿಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣುವಂತೆ ಇರ್ಬೋದು, ಕಾಣದಾಗಿರ್ಬೋದು ಸಹಕರಿಸಿದಂಥ ಸಮಸ್ತರನ್ನೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಆದಿಜಗರು ಶಿವರಾತ್ರೀಶ್ವರ ಶಿವಗಳ ಕೃಪೆ, ಭಗವಂತನ ಕೃಪೆ ಸದಾಕಾಲ ಅವರಿಗೆ ಇರಲಿ ಅಂತನ್ನುವ ಹಾರೈಕೆಯನ್ನು ಮಾಡಿ, ಭಗವಂತನ ಕೃಪೆ ನಿಮಗೆಲ್ಲ ಇರಲಿ ಅಂತ ಹರಿಸಿ ಈ 4 ಮಾತಿಗೆ ವಿರಾಮ ಕೊಡ್ತೀನಿ.